ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಲ್ಲರೂ ಕೂಡ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಾಯ ಮಾಡಿರುವಂಥ ಶ್ರೀ ಆಂಟೋನಿ ಅವರು, ರಾಜು ಅವರು, ಶ್ರೀ ಅಶೋಕ್, ಶ್ರೀ ರಾಜು ಅವರು, ಶ್ರೀ ದೇವರಾಜು ಅವರು. ವಿಶೇಷವಾಗಿ ಆಯ್ಕೆಯಾದಂಥ ಪ್ರವಾಸಿ ನೀವು MA ಹೋಗ್ತೀರಿ, PhD ಮಾಡ್ತೀರಿ, ಯಾವುದೋ ಒಂದು ಇಂಗ್ಲೀಷು ಹಿಂದಿನೋ ಯಾವುದೋ ಕಲಿತೀರಿ, ಪೊಲಿಟಿಕಲ್ ಕಲಿತೀರಿ. ಬಟ್ ನಾವು ಸ್ಪೀಕರು ಕೂಡಿ ಪೊಲಿಟಿಕಲ್ ಒಂದು ಕಾಲೇಜನ್ನ ಮಾಡಬೇಕು, ಪೊಲಿಟಿಕಲ್ ಸ್ಟಡಿ ಮಾಡೋಕ್ಕೆ, ರಾಜಕೀಯವನ್ನು ಮಾಡಬೇಕಂತ ಒಂದು ಕಾಲೇಜಿಂದ ಪ್ರಾರಂಭ ಮಾಡಬೇಕಂತ ನಾವು ಸ್ಪೀಕರ್ ವಿಚಾರ ಮಾಡಿದ್ವಿ. ಅದು ಇನ್ನೂವರೆಗೆ ನಾವು ಒಂದು ಹಂತಕ್ಕೆ ಬಂದಿಲ್ಲ, ಬರಬೇಕಾಗಿದೆ ಅಂತಂದು ಹೇಳ್ತೀವಿ. ಇಲ್ಲಿ ಮಂತ್ರಿಯಾಗಿ ಬರಬೇಕು, ಈಗ ಅಲ್ಲಿ ನ್ಯಾಯಾಧೀಶನಾಗಿ ಹೋಗಬೇಕು ಅನ್ನುವ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರಲಿ. ಆ ಎಲ್ಲ ನಿಮ್ಮ ಅನಿಸಿಕೆಗಳು, ಆ ಕನಸುಗಳು ಬೀಜಾಂತರ ಆಗುವ ಹಾಗೆ ಈ ಒಂದು ಪ್ರವಾಸಿ ನಡಿಗೆ, ವಿಧಾನಸೌಧದ ಪ್ರವಾಸಿ ನಡಿಗೆ ಪ್ರವಾಸ ಏನಿದೆ, ಇದು ನಿಜವಾಗಿಯೂ ತನ್ನದೇ ಆಗಿರ್ತಕ್ಕಂಥ ಅದ್ಭುತ ರೀತಿಯೊಳಗೆ ಪರಿಣಾಮವನ್ನು ಬೀರ್ತದೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ. ಸೂಕ್ತ ಆದ್ದರಿಂದ ಹೌದು ದಿನಗಳನ್ನು ಸ್ಮರಿಸ್ತೇನೆ. ವೈ ಯಾಕೆ ಅದನ್ನು ರಿಮೆಂಬರ್ ಮಾಡೋದು ಭಾಳ ಮುಖ್ಯ ಅಂದರೆ, ರಿಮೆಂಬರ್ ಇಟ್ಸ್ ನಾಟ್ ಜಸ್ಟ್ ಫಾರ್ ದ ಪಾಸ್ಟ್ ಬಟ್ ದ ಫ್ಯೂಚರ್. ಒಂದು ಪರಿಸ್ಥಿತಿಗೂ ಈ ದಿನದ ಘೋಷಿತ ಪರಿಸ್ಥಿತಿಗೂ ಯಾವ ಥರ ಸಂಬಂಧ ಇದೆ ಅಂತ ಈ ಪುಸ್ತಕದಿಂದ ನಾವು ಆ ಥರ ಯೋಚನೆ ಮಾಡ್ತೀವಿ. ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಟೀಕೆಗಳಿದೆ, ಬೇರೆ ಬೇರೆ ಸಂಘಟನೆಯವರ ನಡವಳಿಕೆಯ ಬಗ್ಗೆ ವಿವರಗಳಿದೆ. ಹೀಗಾಗಿ ಚಿಕ್ಕದಾದರೂ ಪುಸ್ತಕ ಬಹಳಷ್ಟು ಮಹತ್ವವನ್ನು ಒಳಗೊಂಡಿದೆ. ಈ ಜನಾಂಗಕ್ಕೆ 50 ವರ್ಷಗಳ ಅನೇಕ ಜನಕ್ಕೆ ಪರಿಸ್ಥಿತಿಯ ವಿಷಯವೇ ಗೊತ್ತಿಲ್ಲ, ಅಂಥವ್ರಿಗೆ ಪರಿಚಯವಾಗಿರೋ ದೃಷ್ಟಿಯಿಂದ ಈ ಕನ್ನಡದಲ್ಲಿ ಪುಸ್ತಕವನ್ನು ಹೊರತರಲಾಗುತ್ತದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ BBMP ಬದಲಾವಣೆಯಾಗಿ ಅಸ್ತಿತ್ವಕ್ಕೆ ನೋಟಿಫಿಕೇಶನ್ ಆಗಿದೆ. 24ನೇ ತಾರೀಕು ಅಂದರೆ 120 ದಿನದಲ್ಲಿ ಆ ಕಾರ್ಪೊರೇಷನ್ ಫಾಲೋ ಮಾಡಲೇಬೇಕು. ಸೊ ಅದರಿಂದ ನಾವು ಎಲ್ಲ ಶಾಸಕರ ಹತ್ರ ಸಲಹೆಗಳನ್ನ ಕೇಳಿದ್ದೇವೆ. ಎಷ್ಟು ಕಾರ್ಪೊರೇಷನ್ ಮಾಡಬೇಕು ಅಂತ ಅನೇಕರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇನ್ನ ಒಂದು 3-4 ಜನ ಲೀಡರ್ ಆಫ್ ದಿ ಅಪೋಸಿಷನ್ ಕೂಡ ನಾನು ಚರ್ಚೆ ಮಾಡಲಿದ್ದೇನೆ. ಅವರು ಸಲಹೆಗಳನ್ನು ತೆಗೆದುಕೊಂಡು ಫೈನಲ್ ಡಿಸಿಷನ್ ಕ್ಯಾಬಿನೆಟ್ ತೆಗೆದುಕೊಳ್ಳೋಕೆ ನಾನು ಮಾಡ್ತೀನಿ. ಇವತ್ತು ಮುಖ್ಯವಾಗಿ ಫ್ಲಡ್ ಅಫೆಕ್ಟೆಡ್ ಏರಿಯಾಗೆ, ಜವಳಿ ಕಾನ್ಸ್ಟಿಟ್ಯೂನ್ಸಿಗೆ ಅಲ್ಲಿ MLAಗಳನ್ನ ಕನ್ಸಲ್ಟೇಷನ್ ಮಾಡಿ ಎಲ್ಲೆಲ್ಲಿ ನಾವು ಎಮರ್ಜೆನ್ಸಿ ಕೆಲಸ ತೆಗೆದುಕೊಳ್ಬೇಕು ಅದಕ್ಕೆ ನಮ್ಮ ಲೋಕಲ್ ಆಫೀಸರ್ಸ್ಗೆ ಆಥರೈಸ್ ಮಾಡಿದ್ದೀವಿ. ಅವರು ಅವ್ರ ಹತ್ರ ಕನ್ಸಲ್ಟೇಷನ್ ಮಾಡಿಕೊಂಡು ಫೀಲ್ಡಲ್ಲಿ ಇದ್ದು ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ಮಾಡಿಕೊಂಡು ಅವರು ಮಾಡಲೇಬೇಕಾಗ್ತದೆ. ಸೊ ಏನೇನು ಬಜೆಟ್ ಬೇಕೋ ಅದಕ್ಕೆ ತಕ್ಕಂಥ ಬಜೆಟ್ ಅನ್ನು ಕೂಡ ನಮ್ಮ ಕಾರ್ಪೊರೇಷನ್ ಇಂದ ಸರ್ಕಾರದಿಂದ ಕೊಟ್ಟಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಫುಟ್ಪಾತ್ ಶಾಪಿಂಗ್ ಮಾರಾಟವನ್ನ ನಿಲ್ಲಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಈಗ
27,665 ಜನ ನಾವು ಫುಟ್ಪಾತಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಎಲ್ಲರೂ ಕೂಡ ವಾಹನಗಳು ಕೊಡ್ಲಿಕ್ಕೆ ತಳ್ಳುವ ವಾಹನಗಳನ್ನು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಅವರು ಬರಬೇಕು, ಕೆಲವು ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಇಂಥ ಜಾಗದಲ್ಲಿ ಮಾತ್ರ ನೀವು ಫುಟ್ಪಾತ್ ಅಲ್ಲಿ ವಾಹನ ಇಟ್ಕೊಂಡು ನೀವು ಮಾರಬೇಕು ಅನ್ನೋದನ್ನ ನಾವು ನೋಟಿಫೈ ಮಾಡ್ತೀವಿ. ಅಂತ ಜಾಗದಲ್ಲಿ ಮಾತ್ರ ಅವರು ಮಾರಬೇಕು. ಸಾಯಂಕಾಲ ಗಾಡಿ ತರ್ಕೊಂಡು ಹೋಗ್ಬೇಕು. ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ಟೊಳ್ಳ ವೆಹಿಕಲ್ ಆಗಿರ್ಬೋದು, 4 ಥರ ಗಾಡಿಗಳನ್ನು ನಾವು ಯಾರೇ ಡಿಸೈಡ್ ಮಾಡಿದ್ದೀವಿ. ಬೆಂಗಳೂರು ನಗರವನ್ನ ಕ್ಲೀನ್ ಮಾಡಲಿಕ್ಕೆ ಒಂದು ಪ್ಲಾನ್ ಆಫ್ ಆಕ್ಷನ್ ತಯಾರು ಮಾಡ್ತೀವಿ. ಎಲ್ಲ ಕಂಪ್ಲೀಟ್ ಯಾವ ರೀತಿ ಮಾಡಿ ಅದನ್ನ ಎಲ್ಲ ಹಾಕಬೇಕು, ಅದರ ಎಷ್ಟು ಅಂತೇಳಿ ಅದಕ್ಕೆ ಕಾರ್ಪೊರೇಷನ್ಗೆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದೀನಿ. ಆ ನಂಬರ್ ಕೊಡ್ತೀನಿ. ಸಾರ್ವಜನಿಕರು ಕೂಡ ಇಂಥ ಜಾಗದಲ್ಲಿ ಕಸ ಬಿದ್ದಿದೆ ಅಂತ ಯಾರು ಹೇಳಿದ್ರೆ ತಕ್ಷಣ ಹೋಗಿ ಅದನ್ನ ಇದಲ್ಲೇ ಅದನ್ನು ಟ್ರೀಟ್ ಮಾಡುವಂಥ ಒಂದು ವ್ಯವಸ್ಥೆ. ಒಂದು ಕ್ಲೀನ್ ಬ್ಯಾಂಗ್ಳೂರ್ ಅಂತೇಳಿ ನೀವು ಅದನ್ನ ಹೊಸ ಒಂದು ರೂಪನ ಕೊಡಬೇಕು ಬೆಂಗಳೂರಿಗೆ ಅಂತ ಅವ್ರು ಹೇಳಿದ್ದೀನಿ. ಎಲ್ಲೆಲ್ಲಿ ರಸ್ತೆ ಅಗಲೀಕರಣದ ಬಗ್ಗೆ ಕೆಲವು ಶಾಸಕರು ಹೇಳಿದ್ದೀನಿ. ನೀವು ಎಲ್ಲೆಲ್ಲಿ ಪ್ರಪೋಸಲ್ ಏನಾದ್ರು ಕೊಟ್ಟರೆ TDR ಕೊಡೋಕ್ಕೆ ರೆಡಿ ಇದ್ದೀವಿ ನಾವು. ನೀವು ಲೋಕಲ್ ಮಾಲೀಕರಂತೂ ಕೂಡ ನೀವು ಮಾತಾಡೋದು ಹೇಳಿದ್ರೆ ನಾವೆಲ್ಲ ಕಡೆನೂ ನಾವು ಅದಕ್ಕೆ ಅವಕಾಶವನ್ನು ನಾವು ಮಾಡ್ಕೊಡ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.